ಇವತ್ತು ಅಡಿಕೆ ತೋಟದಲ್ಲಿ ಒಂದು ದೊಡ್ಡ ತೊಂದರೆ ಅಥವಾ ಗೊಂದಲ ಏನು ಗೊತ್ತಾ? ರೋಗಕ್ಕಿಂತ ಮೊದಲು ಯಾವ ಸ್ಪ್ರೇ ಮಾಡಬೇಕು ಅನ್ನುವಂಥದ್ದು. ಯಾರನ್ನು ಕೇಳಿದ್ರು ಒಂದೊಂದು ಸ್ಪ್ರೇ ಹೇಳ್ತಾರೆ. ಒಬ್ಬ ಶಾಪ್ ಓನರ್ ಒಂದು 5-6 ಔಷಧಿ ಕೊಡ್ತಾನೆ. ಅವನಿಗೆ ಯಾವುದರಲ್ಲಿ ಜಾಸ್ತಿ ಕಮಿಷನ್ ಸಿಗ್ತದೋ ಆ ಔಷಧಿನೇ ಅವನು ಕೊಡುವಂಥದ್ದು. ಇನ್ನೊಬ್ಬ ರೈತರು ಇನ್ನೊಂದು ಮೆಡಿಸನ್ ಅನ್ನ ಹೇಳ್ತಾರೆ. ಯೂಟ್ಯೂಬ್ನಲ್ಲಿ ಮತ್ತೊಂದು ಟಾನಿಕ್, ವಾಟ್ಸಪ್ನಲ್ಲಿ ಇನ್ನೊಂದು ಫಾರ್ಮುಲಾ. ಕೊನೆಗೆ ರೈತ ಏನ್ ಮಾಡ್ತಾನೆ ಅಂದ್ರೆ ಸಿಗೋದೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾನೆ. ಆದ್ರೆ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಅಡಿಕೆ ತೋಟಕ್ಕೆ ಅನ್ನೆಸೆಸರಿ ಅಂದ್ರೆ ಒಂದು ಅಗತ್ಯ ಇಲ್ಲದ ಸ್ಪ್ರೇ ಜಾಸ್ತಿ ಆದಷ್ಟು ಗಿಡಕ್ಕೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರು ವಾರಕ್ಕೊಮ್ಮೆ ಸ್ಪ್ರೇ ಮಾಡ್ತಾರೆ, ಇನ್ನು ಕೆಲವರು 4-5 ಕೆಮಿಕಲ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾರೆ, ಮತ್ತೆ ಕೆಲವರು ಡೋಸ್ ಅಥವಾ ಪ್ರಮಾಣ ಡಬಲ್ ಮಾಡಿ ಎಲ್ಲ ಸ್ಪ್ರೇ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ ಎಲೆ ಸುಡೋದು, ಹೊಸ ಚಿಗುರು ವೀಕ್ ಆಗೋದು, ಕಾಯಿ ಡ್ರಾಪಿಂಗ್ ಅಂದ್ರೆ ಉದುರುವಂಥದ್ದು, ಬೆಳವಣಿಗೆ ಕಡಿಮೆ ಆಗೋದು. ಕೊನೆಗೆ ಯಾಕೋ ತೋಟ ಹಿಂದಿನ ತರ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋರೆ ಜಾಸ್ತಿ ಇದ್ದಾರೆ. ಅದಕ್ಕೆ ನಾನು ಪರ್ಸ್ನಲಿ ಒಂದು ನಂಬಿಕೆ ಇಡೋದು ಏನಂದ್ರೆ ಅಡಿಕೆ ತೋಟಕ್ಕೆ ಬೇಸಿಕ್ ಆಗಿ ಸರಿಯಾಗಿ ಮ್ಯಾನೇಜ್ ಮಾಡ್ಬೇಕಂದ್ರೆ ಈ 3 ಸ್ಪ್ರೇ ಸಾಕು. ಯಾಕಂದ್ರೆ ಕೇವಲ ಈ 3 ಔಷಧಗಳು ಸಾಕಷ್ಟು ಪವರ್ಫುಲ್ ಆಗಿರುತ್ತೆ. ಅದು ಯಾವ್ದಂದ್ರೆ ಮೊದಲದ್ದು ಬೋರಾನ್ ಸೊಲ್ಯೂಬಲ್, ಎರಡನೇದು ಸುಣ್ಣ, ಇನ್ನು ಮೂರನೇದು ಮೈಲ್ತುತ್ತು. ಈ 3 ಸಿಂಪಲ್ ಅನ್ಸ್ಬೋದು, ಆದ್ರೆ ಇವುಗಳ ಕೆಲಸ ತುಂಬಾ ಇಂಪಾರ್ಟೆಂಟ್. ಹಾಗೇನೆ ನೀವು ಖಂಡಿತ ಇವುಗಳನ್ನ ಆಲ್ರೆಡಿ ಬಳಸಿ ಕೂಡ ಇರ್ತೀರಾ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಈ 3 ಬಿಟ್ಟು ಸಿಕ್ಕ ಔಷಧಿಗಳನ್ನೆಲ್ಲ ಹೊಡಿಬೇಡಿ ಅನ್ನೋ ಒಂದು ಕಾಳಜಿಯಿಂದ ಅಷ್ಟೇ. ನಾವು ಇದರ ಕುರಿತಾದ ಒಂದು ಸಂಪೂರ್ಣ ಮಾಹಿತಿನ ನೋಡೋಣ. ಇದನ್ನ ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದರ ಕುರಿತಾದ ಒಂದು ಸಂಪೂರ್ಣ ಮಾಹಿತಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಮೊದಲು ಬೋರಾನ್ ಸೊಲ್ಯೂಬರ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ನಾನು ಇದರ ಕುರಿತಾದ ಒಂದು ಸೆಪರೇಟ್ ಲಾಂಗ್ ವಿಡಿಯೋನೇ ಮಾಡಿದ್ದೇನೆ. ಅದನ್ನು ಕೂಡ ನನ್ನ ಚಾನೆಲ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಏನಂದ್ರೆ ಹೆಚ್ಚು ಜನ ಫರ್ಟಿಲೈಸರ್ ಅಂದ್ರೆ ಒಂದು NPK ಅಷ್ಟೇ ಅಂದ್ಕೊಳ್ತಾರೆ. ಫರ್ಟಿಲೈಸರ್ ಅಂದ್ರೆ NPK ಅಂತಾನೆ ಅಂದ್ಕೊಳ್ಳುವಂಥದ್ದು. ಯೂರಿಯಾ ಹಾಕಿದ್ರೆ ಸಾಕು, DAP ಹಾಕಿದ್ರೆ ಸಾಕು, ಅಥವಾ ಪೊಟ್ಯಾಶ್ ಹಾಕಿದ್ರೆ ಅಡಿಕೆಗೆ ಸಾಕಾಗುತ್ತೆ ಅಂತ ಹೆಚ್ಚಿನ ರೈತರು ಭಾವಿಸ್ತಾರೆ. ಆದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಬಗ್ಗೆ ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂದ್ರೆ ಈ ಮೈಕ್ರೋ ಪೋಷಕಾಂಶಗಳ ಕೊರತೆ. ಮೇನ್ ಆಗಿ ಗಿಡಕ್ಕೂ ನಮಗಿರುವ ಹಾಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಬೇಕು. ಊಟ ಮಾತ್ರ ಸಾಕಾಗಲ್ಲ, ಬಾಡಿಗೆ ವಿಟಮಿನ್ ಕೂಡ ಬೇಕಲ್ವಾ? ಅದೇ ರೀತಿ ಗಿಡಕ್ಕೂ ಕೂಡ ಮೈಕ್ರೋ ನ್ಯೂಟ್ರಿಯೆಂಟ್ ಬೇಕು. ಅದರಲ್ಲೂ ಕೂಡ ಬೋರೋನ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಡಿಕೆ ಗಿಡದಲ್ಲಿ ಹೊಸ ಬೆಳವಣಿಗೆ ಹೆಲ್ದಿ ಆಗಿರೋಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಫ್ಲವರಿಂಗ್ ಅಂದ್ರೆ ಹೂವು ಸರಿಯಾಗಿ ನಿಲ್ಲಲಿಕ್ಕೆ, ಅದರ ಜೊತೆ ಕಾಯಿ ಹಿಡಿದಿರುವಂಥದ್ದು ಉದುರದೇ ಇರಲಿಕ್ಕೆ ಬೋರಾನ್ನ ಪಾತ್ರ ಬಹು ದೊಡ್ಡದಾಗಿರುತ್ತೆ. ಕೆಲವೊಮ್ಮೆ ತೋಟದಲ್ಲಿ ನೋಡಿದ್ರೆ ಹೊಸ ಎಲೆ ಸರಿಯಾಗಿ ಓಪನ್ ಆಗಿರಲ್ಲ, ಚಿಗುರು ವೀಕ್ ಆಗಿರುತ್ತೆ, ಇನ್ನು ಹರಳು ಉದುರುವಂಥದ್ದು, ಕಾಯಿ ಡೆವಲಪ್ಮೆಂಟ್ ಪ್ರಾಪರ್ ಇರಲ್ಲ. ಇವೆಲ್ಲ ಬೋರಾನ್ ಡಿಫಿಷಿಯನ್ಸಿಯ ಒಂದು ಸೂಚನೆ ಅಥವಾ ಇಂಡಿಕೇಶನ್ ಆಗಿರುತ್ತದೆ. ಇದಕ್ಕೆ ಬೋರಾನ್ ಸೊಲ್ಯೂಬರ್ ಸ್ಪ್ರೇ ತುಂಬಾನೇ ಹೆಲ್ಪ್ ಮಾಡುವಂಥದ್ದು. ಆದ್ರೆ ಈ ಬೋರಾನ್ ಸೊಲ್ಯೂಬರ್ ಅನ್ನ ಬಳಸುವಾಗ ರೈತರು ಮಾಡುವ ಬಿಗ್ಗೆಸ್ಟ್ ತಪ್ಪು ಏನಂದ್ರೆ ಸ್ವಲ್ಪ ರಿಸಲ್ಟ್ ಬಂದ್ರೆ ಸಾಕು, ಡಬಲ್ ಡೋಸ್ ಅಂದ್ರೆ ಪ್ರಮಾಣವನ್ನ ಜಾಸ್ತಿ ಹಾಕ್ತಾರೆ. ಯಾಕಂದ್ರೆ ಡಬಲ್ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ. ಅಗ್ರಿಕಲ್ಚರ್ ಒಂದು ಕೃಷಿಯಲ್ಲಿ ಓವರ್ ಡೋಸ್ ಎನ್ನುವಂಥದ್ದು ಬಹಳ ಡೇಂಜರಸ್. ಮೆಡಿಸಿನ್ ಆಗಿರಲಿ, ಫರ್ಟಿಲೈಸರ್ ಆಗಿರಲಿ, ಅಥವಾ ಯಾವುದೇ ಸ್ಪ್ರೇ ಆಗಿರಲಿ, ಯಾವುದನ್ನು ಕೂಡ ಅತಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡಲೇಬಾರ್ದು. ಕರೆಕ್ಟ್ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ಬೋರಾನ್ ಕೂಡ ಪ್ಲಾಂಟ್ಗೆ ಸ್ಟ್ರೆಸ್ ಅನ್ನ ಕೊಡ್ಬೋದು. ಅದಕ್ಕೆ ಯಾವಾಗಲೂ ರೆಕಮೆಂಡೆಡ್ ಡೋಸ್ ಅನ್ನೇ ಫಾಲೋ ಮಾಡಬೇಕು. ಈ ಬೋರಾನ್ ಸೊಲ್ಯೂಬರ್ ಅನ್ನ 1 ಲೀಟರ್ ನೀರಿಗೆ 1 ಗ್ರಾಮ್ ಹಾಕಿದ್ರೆ ಸಾಕು. ಮತ್ತೆ ಇದನ್ನ ಕಾಯಿ ಹಿಡಿಯುವ ಹಂತದಲ್ಲಿ ಸ್ಪ್ರೇ ಮಾಡಬೇಕು. ಅಂದ್ರೆ ಹರಳು ಬರುವ ಸಂದರ್ಭದಲ್ಲಿ ಸ್ಪ್ರೇ ಮಾಡಿದ್ರೆ ಇನ್ನೂ ಉತ್ತಮ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಇದನ್ನ ಸ್ಪ್ರೇ ಮಾಡಬೇಡಿ. ಕೆಲವರು ಫುಲ್ ಬಿಸಿಲಿನಲ್ಲಿ ಇದನ್ನ ಸ್ಪ್ರೇ ಮಾಡ್ತಾರೆ. ಅದರಿಂದ ಲೀಪ್ ಬರ್ನ್ ಅಂದ್ರೆ ಎಲೆ ಸುಟ್ಟು ಹೋಗುವ ಚಾನ್ಸಸ್ ಕೂಡ ಜಾಸ್ತಿ ಆಗಿರ್ತದೆ. ಬೆಸ್ಟ್ ಟೈಮ್ ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ನೀವು ಸ್ಪ್ರೇ ಮಾಡಿ. ಈಗ ಸುಣ್ಣದ ಬಗ್ಗೆ ನಾವು ಮಾತಾಡೋಣ. ಕೆಲವರಿಗೆ ಸುಣ್ಣ ಅಂದ್ರೆ ಸಿಂಪಲ್ ಒಂದು ಚೀಪ್ ಥಿಂಗ್ ಅನ್ಸ್ಬಹುದು. ಕೆಲವರು ಇದನ್ನ ನಿರ್ಲಕ್ಷ್ಯ ಮಾಡುವವರು ಕೂಡ ಇದ್ದಾರೆ. ಅವರಿಗೆ ಎಕ್ಸ್ಪೆನ್ಸಿವ್ ಕೆಮಿಕಲ್ ಸ್ಪ್ರೇನೇ ಆಗಬೇಕು. ಆದ್ರೆ ಈ ಸುಣ್ಣದ ಇಂಪಾರ್ಟೆನ್ಸ್ ಕೃಷಿಯಲ್ಲಿ ತುಂಬಾ ಇದೆ. ನಮ್ಮ ಹಳೆಯ ರೈತರು ಯಾಕೆ ಇಷ್ಟು ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಬಂದಿದ್ರು ಅಂದ್ರೆ ಇದೇ ಕಾರಣಕ್ಕೆ. ಸುಣ್ಣ ಎನ್ನುವಂಥದ್ದು ಲೀಫ್ ಸರ್ಫೇಸ್ ಸ್ಟ್ರಾಂಗ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಎಲೆಗಳಿಗೆ ಬರುವಂತ ಫಂಗಸ್ ಪ್ರಾಬ್ಲಮ್ ಅನ್ನ ಇದು ನಿಲ್ಲಿಸುತ್ತೆ. ಓವರ್ ಆಲ್ ಅಡಿಕೆ ಮರದ ಹೆಲ್ತ್ ಅಥವಾ ಆರೋಗ್ಯ ಮೇಂಟೈನ್ ಮಾಡೋಕೆ ಈ ಸುಣ್ಣ ತುಂಬಾ ಯೂಸ್ಫುಲ್. ಎಸ್ಪೆಷಲಿ ಮಳೆಗಾಲದಲ್ಲಿ ಸುಣ್ಣವನ್ನ ಯಾಕೆ ಸ್ಪ್ರೇ ಮಾಡಬೇಕು ಅಂದ್ರೆ
ತೋಟದಲ್ಲಿ ಮಾಯಿಶ್ಚರ್ ಅಥವಾ ಒಂದು ತೇವಾಂಶ ಜಾಸ್ತಿ ಆಗಿರುತ್ತೆ. ಅದರ ಜೊತೆ ಎಲೆಗಳು ಕೂಡ ತೇವ ಆಗಿರೋದ್ರಿಂದ ಫಂಗಸ್ ತೊಂದರೆ ಜಾಸ್ತಿ ಆಗಿರುತ್ತೆ. ಈ ಸುಣ್ಣವನ್ನು ಸ್ಪ್ರೇ ಮಾಡೋದ್ರಿಂದ ಇಂತಹ ತೊಂದರೆಗಳು ಕಡಿಮೆ ಆಗುತ್ತೆ. ಈ ಸುಣ್ಣವನ್ನು ಬಳಸುವಾಗ ಕೆಲವೊಂದು ತಪ್ಪನ್ನು ರೈತರು ಈಗಲೂ ಮಾಡ್ತಾರೆ. ಅದೇನಂದ್ರೆ ಕೆಲವರು ಕಾನ್ಸಂಟ್ರೇಷನ್ ಅಂದರೆ ಪ್ರಮಾಣವನ್ನು ಜಾಸ್ತಿ ಮಾಡ್ತಾರೆ. ಸ್ಟ್ರಾಂಗ್ ಆಗಿರಬೇಕು ಅಂತ ದಪ್ಪ ಮಾಡಿ ಸ್ಪ್ರೇ ಮಾಡಿದರೆ ಎಲೆಗಳು ಡ್ಯಾಮೇಜ್ ಕೂಡ ಆಗ್ಬೋದು. ಸ್ಪ್ರೇ ಅಂದರೆ ಒಂದು ಸೈನ್ಸ್, ಅಂದಾಜಿಗೆ ಮಾಡೋ ಕೆಲಸ ಅಲ್ಲ. ಹಾಗಾಗಿ ಈ ಸುಣ್ಣದ ಪ್ರಮಾಣ ಎಷ್ಟಂದರೆ 100 ಗ್ರಾಮ್ ಸುಣ್ಣ 5 ಲೀಟರ್ ನೀರಿಗೆ ಹಾಕಬೇಕು. ಅಂದರೆ 1 kg ಸುಣ್ಣ 50 ಲೀಟರ್ ನೀರಿಗೆ ಹಾಕುವಂಥದ್ದು. ಈಗ ಮೈಲ್ತುತ್ತು ಬಗ್ಗೆ ನೋಡೋಣ. ಇಂಗ್ಲಿಷಲ್ಲಿ ಇದಕ್ಕೆ ಕಾಪರ್ ಸಲ್ಫೇಟ್ ಅಂತ ಕರೀತಾರೆ. ಈ ಸುಣ್ಣ ಮತ್ತೆ ಮೈಲ್ತುತ್ತು ಯಾವಾಗಲೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂಥದ್ದು. ಇದಕ್ಕೆ ಬೋಡಿಯಾಕ್ ಮಿಕ್ಸ್ ಅಂತ ಕರೀತಾರೆ. ಅಡಿಕೆ ತೋಟದಲ್ಲಿ ಮಳೆಗಾಲ ಬಂದ ಮೇಲೆ ಸಾಮಾನ್ಯವಾಗಿ ರೋಗಗಳು ಇರುವಂಥದ್ದೇ. ಕೊಳೆ ರೋಗ ಇರ್ಬೋದು, ಲೀಫ್ ಸ್ಪಾಟ್, ಇನ್ನು ಫಂಗಸ್ ಇದು ಇನ್ಫೆಕ್ಷನ್ ಇರ್ಬೋದು, ಇವೆಲ್ಲ ಕಾಮನ್. ಇದಕ್ಕೆ ಮೈಲ್ತುತ್ತು ಈ ಕಾಪರ್ ಸಲ್ಫೇಟ್ ತುಂಬ ಯೂಸ್ಫುಲ್. ಇದು ತುಂಬ ವರ್ಷಗಳಿಂದ ಕೃಷಿಯಲ್ಲಿ ಬಳಸ್ತಾ ಬಂದಿರುವ ಒಂದು ನಂಬಿಕಸ್ಥ ವಸ್ತು ಅಂತಾನೆ ಹೇಳ್ಬೋದು. ಪ್ರಾಪರ್ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಿದರೆ ಇದು ಯಾವುದೇ ಫಂಗಸ್ ಇರ್ಬೋದು ಅಥವಾ ಕೊಳೆ ರೋಗದ ತೊಂದರೆಯಿಂದ ಖಂಡಿತ ಮುಕ್ತಿ ಕೊಡುತ್ತೆ. ಆದರೆ ಇಲ್ಲಿ ಒಂದು ಡೇಂಜರಸ್ ಹ್ಯಾಬಿಟ್ ಏನಂದರೆ, ಯಾರೋ ಹೇಳಿದ್ರು ಅಂತ ಎಲ್ಲ ಮೆಡಿಸಿನ್ ಮಿಕ್ಸ್ ಮಾಡೋದಲ್ಲ. ಒಬ್ಬರು ರೈತರು ಹೇಳಿದ್ರು, ಇನ್ನೊಬ್ಬ ಶಾಪ್ ಓನರ್ ಏನೋ ಹೇಳಿದ, ಇನ್ನು ಯೂಟ್ಯೂಬ್ನಲ್ಲಿ ಇನ್ನೊಬ್ರು ಯಾರೋ ಏನೋ ಹೇಳಿದ್ರು ಅಂತ ರ್ಯಾಂಡಮ್ ಆಗಿ ಈ ಔಷಧಿಗಳನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಕೆಮಿಕಲ್ ಒಟ್ಟಿಗೆ ಕಂಪ್ಯಾಟಿಬಲ್ ಅಂದರೆ ಹೊಂದಿಕೊಳ್ಳಲ್ಲ. ಈ ಸುಣ್ಣ ಮತ್ತು ಮೈಲ್ತುತ್ತು ಇವುಗಳು ಮಾತ್ರ ಮಿಕ್ಸ್ ಮಾಡುವಂಥದ್ದು ಕರೆಕ್ಟ್ ವಿಧಾನ. ಸೊ ನಾನು ಆಗಾಗಲೇ ಹೇಳಿದ ಹಾಗೆ 100 ಗ್ರಾಮ್ ಸುಣ್ಣ 5 ಲೀಟರ್ ನೀರಿಗೆ, ಅದೇ ರೀತಿ 100 ಗ್ರಾಮ್ ಮೈಲ್ತುತ್ತು 5 ಲೀಟರ್ ನೀರಿಗೆ. ಸೊ ನೀವು 50 ಲೀಟರ್ ಸ್ಪ್ರೇ ಮಾಡಬೇಕು ಅಂತ ಇದ್ದರೆ 500 ಗ್ರಾಮ್ ಸುಣ್ಣವನ್ನು 25 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ, ಮತ್ತೆ 500 ಗ್ರಾಮ್ ಮೈಲ್ತುತ್ತನ್ನು ಇನ್ನೊಂದು 25 ಲೀಟ್ರಿಗೆ ಮಿಕ್ಸ್ ಮಾಡಿ, ಆಮೇಲೆ ಈ ಎರಡನ್ನ ಕೂಡ ಜೊತೆಗೆ ಮಿಕ್ಸ್ ಮಾಡಿ, ಆಗ 50 ಲೀಟರ್ ಸುಣ್ಣ ಮತ್ತು ಮೈಲ್ತುತ್ತು ಮಿಶ್ರಣ ನಿಮಗೆ ರೆಡಿ ಆಗುತ್ತೆ. ಸೊ ಈ ಸುಣ್ಣ ಮತ್ತು ಮೈಲ್ತುತ್ತನ್ನು ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡೋದನ್ನು ಮಿಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಮಾರ್ಕೆಟಲ್ಲಿ 1000 ಔಷಧಿ ಬರ್ತವೆ, ಏನು 5 ದಿನಕ್ಕೆ ಒಂದೊಂದು ಔಷಧಿಗಳು ಬರ್ತವೆ. ಹಾಗಂತ ಅದನ್ನೆಲ್ಲ ತಂದು ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಸ್ಪ್ರೇ ಮಾಡಿ ನಿಮ್ಮ ತೋಟವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಅದರ ಜೊತೆ ಸಿಂಪಲ್ ಮ್ಯಾನೇಜ್ಮೆಂಟ್ ಬೆಸ್ಟ್. ಅಡಿಕೆ ತೋಟದಲ್ಲಿ ಒಬ್ಬ ಬುದ್ಧಿವಂತ ರೈತ ಏನು ಮಾಡ್ತಾನೆ ಅಂದರೆ, ಅಗತ್ಯ ಇದ್ದದ್ದನ್ನು ಮಾತ್ರ ಯೂಸ್ ಮಾಡೋ ಒಂದು ಕೆಲಸವನ್ನು ಅವನು ಮಾಡ್ತಾನೆ. ಇವತ್ತು ಮಾರ್ಕೆಟ್ನಲ್ಲಿ ಅಗ್ರಿಕಲ್ಚರ್ ಬಿಸ್ನೆಸ್ ತುಂಬ ಅಗ್ರೆಸಿವ್ ಆಗಿದೆ. ಪ್ರತಿ ವೀಕ್ ಒಂದೊಂದು ಹೊಸ ಟಾನಿಕ್ ಅಥವಾ ಒಂದು ಹೊಸ ಬೂಸ್ಟರ್ ಅಥವಾ ಮಿರಾಕಲ್ ಮೆಡಿಸಿನ್ ಅಂತ ಬರ್ತಾನೆ ಇರ್ತದೆ. ಆ ಶಾಪ್ ಓನರ್ ಕೂಡ ನೀವು ಹೋದಾಗ ಸಿಕ್ಕಪಕ್ಕ ಔಷಧಿಗಳನ್ನೆಲ್ಲ ಕೊಡ್ತಾನೆ. ಅದಕ್ಕೆಲ್ಲ ನೀವು ಮರಳಾಗಬೇಡಿ ಅಂತ ಹೇಳ್ತಾ, ಈ 3 ಔಷಧಗಳನ್ನು ಈ ಮಳೆಗಾಲದಲ್ಲಿ ಬಳಸಿ. ಅದು ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ಡೋಸ್ನಲ್ಲಿ ಅಗತ್ಯ ಇದ್ದಾಗ ಯೂಸ್ ಮಾಡಿದರೆ ಸಾಕು. ಇದರಿಂದ ನಿಮ್ಮ ಹಣ ಕೂಡ ಉಳಿಯುತ್ತೆ, ಇನ್ನು ಗಿಡದ ಆರೋಗ್ಯ ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಅಗತ್ಯವಿಲ್ಲದ ಸ್ಪ್ರೇ ಕಡಿಮೆ ಮಾಡಿ, ಅಬ್ಸರ್ವೇಷನ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಆ್ಯಸ್ ಯೂಶುವಲ್ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.